ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಸಚಿವರ ವಿರುದ್ಧ ಹೈಕಮಾಂಡ್ ಈಗಾಗಲೇ ಗರಂ ಆಗಿದೆಯಂತಲ್ಲ ಎಂಬ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಇಂದು ಸದಾಶಿವನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಇದೆಲ್ಲವೂ ಬೋಗಸ್. ಯಾರು ಗರಂ ಆಗಿದ್ದಾರೆ? ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಎಂದು ತಿಳಿಸಿದ್ರು. ಇನ್ನು ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪಿಸಿ ದೂರು ನೀಡದಿದ್ದರೆ ಪಕ್ಷ ಹಾಗೂ ಸರ್ಕಾರಕ್ಕೆ ಮುಜುಗರವಲ್ಲ ಎಂದು ಹೇಳಿದರು. ಪವರ್ ಒಂದು ಡೌನ್ ಮಾಡೋಣ ಅಣ್ಣ, ಪವರ್ ಒಂದು ಡೌನ್ ಮಾಡಿ ಲೋಗ. ಅಣ್ಣ ಪವರ್ ಒಂಚೂರು ಡೌನ್ ಮಾಡಿ ಲೋಗ. ಏಕೈಕ ಸದನದಲ್ಲಿ ಪ್ರಸ್ತಾಪ ಆಗಿದ್ದಕ್ಕೆ ಹೈಕಮಾಂಡ್ ಹಾಕಿದ್ರೆ ಗರಂ ಆಗಿದ್ದಾರೆ. ಯಾರು ಗರಂ? ನಿಮ್ಮತ್ತ ಗರಂ ಇದೆ, ನಿಮ್ಮತ್ತ ಇನ್ಫಾರ್ಮೇಷನ್ ಇದೆ. ಇವೆಲ್ಲ ಬೋಗಸ್. ಎಲ್ಲ ವಿಚಾರನೂ ಬೋಗಸ್. ಅರ್ಥ ಆಯ್ತಾ? ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದ್ದಾರೆ. ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ನನಗೆ ಮಾತಾಡ್ತೀನಿ. ಎಣ್ಣೆ ತಮಿಳುನಾಡು ಹೋಗಿದೆ. ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ, ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ, ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದ್ರು. ಇವನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತಿಗೆ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೀವಿ. ಮುಂದಕ್ಕೆ ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯದಲ್ಲೂ 2 ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ದಕ್ಷಿಣ ಭಾರತದಲ್ಲಿ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ. ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಅಷ್ಟೇ. ಮಿಕ್ಕಿದೆಲ್ಲ ಕೂಡ ನಾವೆಲ್ಲ ಹೋಗಿ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ಏನು ಪ್ರತಿಪಾದನೆ ಮಾಡಬೇಕು ಮಾಡಿ ಬಂದಿದ್ದೀವಿ. ವಿಚಾರವಾಗಿ ಕೂಡ ನೀವು ಅಲ್ಲಿ ಪವರ್ ಒಂಚೂರು ಡೌನ್ ಮಾಡೋಣ ಮೈಕ. ನಮ್ಮನೆ ಒಂದು ಕಂಪೌಂಡ ಎಲ್ಲ ಆರಿಸಿದ್ರು. ನನ್ನ ಮುಂದೇನು ಆರಿಸಿಲ್ಲ, ಇಲ್ಲ ದೂರದಲ್ಲಿ ಆರಿಸಿದ್ರು. ನನ್ನ ಮುಂದೆನೇ ಆರಿಸಿದ್ರು. ನಂಗೇನು ಬೇಜಾರು ಮಾಡ್ಕೊಡ್ತೀನಿ. ಅವ್ರ ಡ್ಯೂಟಿ ಪಾಪ ಅವ್ರ ಪಾರ್ಟಿ ಎಕ್ಸಿಸ್ಟೆನ್ಸ್ ತೋರಿಸ್ಕೋಬೇಕಲ್ಲ, ಅವರು ಲೀಡರ್ಗೆಲ್ಲ ತೋರಿಸ್ಕೋಬೇಕಲ್ಲ. ಅವರು ತಮಿಳುನಾಡು ವಿರುದ್ಧ, ತಮಿಳುನಾಡು ಇಡೀ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ 54 ಪಾರ್ಟಿಗಳು ಒಗ್ಗಟ್ಟಾಗಿ ಫೈಟ್ ಮಾಡ್ತಾ ಇದ್ದಾರೆ. ಅವರೊಬ್ಬರು ಮಾತ್ರ ಬೇರೆ ಮಾಡ್ತಾ ಇದ್ದಾರೆ. ಅವ್ರದ್ದು ಅವ್ರು ಮಾಡಬೇಕು. ಹೇಮಾವತಿ ಕೆನಾಲ್ ವಿಚಾರದಲ್ಲಿ ನೀವು ಮತ್ತೆ ತೊಂದರೆ ಮಾಡ್ತಿದ್ದೀರಿ ಅಂತ ರಾಜೇಂದ್ರ ಅವ್ರು ಮಾತಾಡಿದ್ದಾರೆ ಸರ್ ತುಮಕೂರಲ್ಲಿ. ಏನು ಬೇಕಾದ್ರೂ ಮಾತಾಡಲಿ. ಹೇಮಾವತಿ ವಿಚಾರ ಇವತ್ತಲ್ಲ, ಸುಮಾರು 20-30 ವರ್ಷದಿಂದ ವೈದ್ಯರಾಮಯ್ಯನವರು ಕಾಲದಿಂದ ವಿಚಾರ ಆಗಿತ್ತು. ಕುಮಾರಸ್ವಾಮಿ ಅವರು ಗೌರ್ಮೆಂಟಲ್ಲೇ ಆಯಿತಾ, ಅದನ್ನು ಅವರಿಗೆಲ್ಲ ನೀರು ಸಿಕ್ಕಿಲ್ಲ. ಫೀಡರ್ ಚಾನಲ್ ಮಾಡಿದ್ರು. ಹಾಗೆ ಕೆಲಸ ಆಗಬೇಕಾಯ್ತು. ಕೆಲಸ ನಡೀತಾ ಇದೆ. ಸದನದಲ್ಲಿ ಮಾತಾಡಿದ್ದಾರೆ. ತಮ್ಮ ಗಮನಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಯ ಬಗ್ಗೆ ಮತ್ತೊಮ್ಮೆ ಹೈಕಮಾಂಡ್ ಭೇಟಿ ನಾನು ಯಾರಿಗೂ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಾನು ಯಾವುದೋ ಮೀಡಿಯಾ